ಇದು ಜರ್ಮನಿ ವಾಚು ನೋಡಿ, ಸಿಂಪಲ್ ಆಗಿದೆ ಈ ವಾಚು. ಈ ವಾಚಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ, ಸಿಗರೇಟ್ ಹತ್ತಿಸ್ಕೋಬೋದು. ಟೈಮ್ ಎಷ್ಟು? 5 ಗಂಟೆ 5 ನಿಮಿಷ. ಸೆಕೆಂಡ್ ನೀಡ್ಲ್ ಎಲ್ಲಿ ಹೋಗ್ತಾ ಇದೆ? 3 ಹತ್ರ ಹೋಗ್ತಾ ಇದೆ. ನೀವು ಸುಮ್ಮನೆ ಸ್ಟಾಪ್ ಅಂತ ಹೇಳಿ ಒಂದ್ಸತಿ, ಜ್ವರ ಹೇಳಿ, ಸ್ಟಾಪ್, ನಿಂತೋಯ್ತು. ಪ್ರಪಂಚನೇ ಗಿರ್ಗಿಟ್ಲೆ ಆಡಿಸ್ತಾ ಇದ್ದೀರಲ್ಲ ಸರ್ ನಿಮ್ಮ ಕೈಯಲ್ಲಿ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಇದು ತಾಕೇ ಇಲ್ಲ ಭೂಮಿಗೆ, ದೇರ್ ಇಸ್ ಎ ಗ್ಯಾಪ್. ಜಗತ್ತು ಕೂಡ ಹೀಗೆ ಇದೆ, ಜಗತ್ತಿಗೆ ಯಾವುದೇ ಸಪೋರ್ಟ್ ಇಲ್ಲ. ಇಡೀ ಭೂಮಿ ಆಕಾಶದಲ್ಲಿ ಸುತ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಸುತ್ತಾ ಇದೆ. ಹಾಗೆ ಈ ಭೂಮಿ ಕೂಡ ಇಡೀ ವರ್ಷದ 365 ದಿವಸ ಕೂಡ ಸುತ್ತಾನೇ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಕೇಳಿದ್ನಲ್ಲ, ಶೀಟ್ ಮನೆಗಳಲ್ಲೆಲ್ಲ ಬೆಳೆದವನು, ಶ್ರೀಮಂತಿಕೆ ನೋಡಿರಲಿಲ್ಲ. ಹಾಗಾಗಿ ನನಗೆ ಈ ಜೇಮ್ಸ್ ಬಾಂಡ್ ಪಿಕ್ಚರ್ಗಳು ನೋಡ್ತಿದ್ದ ಒಂಥರ ಕನಸು. ಆ ಜೇಮ್ಸ್ ಬಾಂಡಲ್ಲಿ ಅವ್ನು ಕುತ್ಕೊಂಡು ಹಿಂಗಂದ್ರೆ ಕರ್ಟನ್ ಓಪನ್ ಆಗುತ್ತೆ, ಮಂಚ ಸುತ್ಕೊಂಡು ಬರುತ್ತೆ, ಆಮೇಲೆ ಹಿಂಗಂದ್ರೆ ಬಟನಲ್ಲಿ ಹಂಗೆ ಕಾಫಿ ಈಚೆ, ಇದೆಲ್ಲ ನೋಡಿ ಇದನ್ನು ಆಗುತ್ತಾ ಇದೆ. ಹಾಂ, ಅದೆಲ್ಲ ಆಸೆ ಇದಾಗುತ್ತಾ ಅಂತ. ಬಟ್ ಭಗವಂತ ಕೊಟ್ಟ ಕಾಲಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಭಗವಂತ ಅವಕಾಶ ಕೊಟ್ಟ. ಇವತ್ತು ನನಗೆ ನೋಡಿ ಅದೆಲ್ಲ ಅದೇ ಥರ ನಾನು ಹೀಗೆ ಮಾಡಿದ್ರೆ ತನಗೆ ತಾನೇ ಅದು ಓಪನ್ ಆಗುತ್ತೆ. ಎಸ್, ನಂತರ ಅಲ್ಲಿ ಹೊರಗಡೆ ಹೋಗಿ ನಾನು ಏನು ಕೆಲಸ ಇದೆ ಮುಗಿಸ್ಕೊಂಬಂದು ಅಗೇನು ಒಳಗಡೆ ಬಂದು ನಾನು ಮತ್ತೆ ಕ್ಲೋಸ್ ಮಾಡಿದ್ರೆ ಜಸ್ಟ್ ಇಟ್ ವಿಲ್ ಕ್ಲೋಸ್. ಈ ಥರ ಇಡೀ ಮನೆಯನ್ನೆಲ್ಲ ನಾನು ಎಲೆಕ್ಟ್ರಾನಿಕ್ ಮಾಡ್ಕೊಂಡಿದ್ದೀನಿ. ಡಾಕ್ಟ್ರೇಟ್ ಬಗ್ಗೆನೇ ಒಂದು 180 ಪುಟಗಳ ಒಂದು ಥೀಸಿಸ್ ಬರೆದಿದ್ದೆ. ಆಮೇಲೆ ಹಾಗೆ ಸ್ವಾತಂತ್ರ್ಯ ಪೂರ್ವದ ಮ್ಯಾಜಿಕ್ ಹೇಗಿತ್ತು, ಸ್ವಾತಂತ್ರ್ಯ ನಂತರದ ಮ್ಯಾಜಿಕ್ ಹೇಗಿತ್ತು, ಆಮೇಲೆ ಆ ಮ್ಯಾಜಿಕ್ ಹೇಗೆ ಸದುಪಯೋಗ ಆಯಿತು, ದುರುಪಯೋಗ ಆಯಿತು. ಹಳ್ಳಿಗಳ ಕಡೆ ಆ ಮ್ಯಾಜಿಕನ್ನು ಕಲಿತು ಕೆಲವು ಬೈರಾಗಿಗಳು ಜನಕ್ಕೆ ಮೋಸ ಮಾಡಿದ್ದು ಉಂಟು. ಸೈನ್ಸ್ ಓದೋರು LLB ಮಾಡ್ತಾನೆ ಇರಲಿಲ್ಲ. ಅಮೆರಿಕ ಒಂದಕ್ಕೆ ಒಂದು 22 ಸತಿ ಹೋಗಿ ಬಂದಿದ್ದೀನಿ. ಆಮೇಲೆ ನೀವು ಲಕ್ಷಣವಾಗಿದ್ರೆ ನೀವು ಯಾಕೆ ಮಾಡ್ಬೇಕಿದ್ರಲ್ಲಿ 18 ಕಾದಂಬರಿ ಆಧಾರಿತ ಚಿತ್ರಗಳು ಮಾಡಿದ್ದೀನಿ. ಸೊ ಪ್ರಪಂಚದ ನೆನಪಾಗಿ ಯಾವ್ಯಾವ ಖಂಡಗಳಿಗೆ ಹೋಗಿದ್ದೀನಿ, ಯಾವ್ಯಾವ ಖಂಡಗಳಲ್ಲಿ ಯಾವ್ಯಾವ ದೇಶ ನೋಡಿದ್ದೀನಿ, ಅದು ನನಗೊಂದು ಐಡಿಯಾ ಬರುತ್ತೆ. ಹೋಗಿಲ್ಲದೆ ಇರೋ ದೇಶಗಳು ಸುಮಾರಿದೆ. ಅದಕ್ಕೆ ನೆಕ್ಸ್ಟ್ ಇಯರೇ ಪ್ಲ್ಯಾನ್ ಮಾಡ್ಕೋತಾ ಇರ್ತೀನಿ. ನನ್ನ ಅಸಿಸ್ಟೆಂಟು ಇವತ್ತು ಈ ಶತಮಾನದ ಮಾದರಿ ಹೆಣ್ಣು ಥರ ಬಂದಿದ್ದಾರೆ. ನಾನು ಇವಳನ್ನ ಮ್ಯಾಜಿಕ್ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯ ನಾರಿಯಾಗಿ ಕನ್ವರ್ಟ್ ಮಾಡ್ತೀನಿ. ಜಸ್ಟ್ ವಾಚ್, ಕ್ಲೋಸ್ ಯುವರ್ ಐಸ್. ಎಸ್, ಕಣ್ಬಿಡ್ಬಾರ್ದು. ಅಪರ್ ಕಟಬ್ರ, ಹೋಕಸ್ ಫೋಕಸ್, ಗಿಲಿ ಗಿಲಿ ಗುಂಬಾ. ಆತ್ಮೀಯರೇ, ನಾನಿವತ್ತು ಬೆಂಗಳೂರಲ್ಲಿ ಒಬ್ಬರು ನಟ, ನಿರ್ದೇಶಕ, ನಿರ್ಮಾಪಕ, ಮ್ಯೂಜಿಷಿಯನ್, ಒಂದು ರೀತಿಯಾಗಿ ಮಾಂತ್ರಿಕ ಅಂತ ಹೇಳ್ಬೋದು, MD ಕೌಶಿಕ್ ಅವರ ಮನೆಗೆ ಹೋಗ್ತಾ ಇದ್ದೀನಿ. MD ಕೌಶಿಕ್ ಅವರು ಸಾಕಷ್ಟು ಸಿನಿಮಾ, ಸೀರಿಯಲ್ಗಳಲ್ಲಿ ಅಭಿನಯ ಮಾಡಿದ್ದಾರೆ, ಹಲವಾರು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ವಂತಹ ಮ್ಯಾಜಿಕ್ ಎಲ್ಲ ಕಲ್ತ್ಕೊಂಡು ಮಕ್ಕಳನ್ನ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಬದುಕಿನ ಕಥೆಗೆ ಎಲ್ರಿಗೂ ಸ್ವಾಗತ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಆಲ್ರೆಡಿ MD ಕೌಶಿಕ್ ಸರ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ಬೋರ್ಡು, ಡಾಕ್ಟರ್ MD ಕೌಶಿಕ್. ಹಾಂ ಸರ್, LLB ಬೇರೆ ಮಾಡಿದ್ದಾರೆ, BCom LLB. ಅವ್ರನ್ನೇ ಕೇಳಬೇಕು. ಅಂದರೆ ಲಾಕ್ ಒಂದು ರೀತಿಯಾಗಿ ಡಿಫ್ರೆಂಟ್ ಇದೆ, ಅವ್ರನ್ನೇ ಕೇಳಬೇಕು ಇವಾಗ. ಲಾಕ್ ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿದೆ. ಹಾಯ್ ಸರ್. ಹಲೋ, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತುಂಬಾ ದಿವಸ ಆಗಿತ್ತು ನಂದಿನಿ ಅವ್ರನ್ನ ನೋಡಿ. ಹೌದು, ಇದುವರೆಗೂ ನಾನು ಸ್ಟೇಟಸ್ ಅಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೆ, ವಾಟ್ಸ್ಆಪ್ ಅಲ್ಲಿ. ಇವಾಗ ಡೈರೆಕ್ಟ್ ಆಗಿ ಬನ್ನಿ ಬನ್ನಿ ಪ್ಲೀಸ್ ಕಮ್. ನಿಮ್ದು ಡೋರ್ ಲಾಕ್. ಹೌದಪ್ಪ, ಹೌದು. ಇದು ಹೇಗೆ ಅನ್ಸಿಬಿಟ್ಟು ಹೊರಗಡೆ ಬನ್ನಿ, ತಮಾಷೆ ತೋರಿಸ್ತೀನಿ. ಓಕೆ. ಯೂಶಲಿ ಮ್ಯಾಜಿಕ್ ಮಾಡ್ತೀರಾ ಅಂತ? ಇಲ್ಲ, ದಿಸ್ ಈಸ್ ಎಲೆಕ್ಟ್ರಾನಿಕ್ ಮ್ಯಾಜಿಕ್. ಓಕೆ. ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಕೀ ಮರ್ತು ಬಿಡ್ತೀವಿ ಮನೆಯಲ್ಲಿ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಜಸ್ಟ್ ಎವ್ರಿಥಿಂಗ್ ಈಸ್ ಇನ್ ದಿಸ್ ಫಿಂಗರ್ ಪ್ರಿಂಟ್. ನಾನು ಇಲ್ಲಿ ಕೈ ಇಟ್ಟರೆ ಮಾತ್ರ ಇದು ಓಪನ್ ಆಗುತ್ತೆ. ಈಗ ನೀವು ಸುಮ್ಮನೆ ನಿಮ್ಮ ಬೆರಳಿಡಿ. ನಮ್ದೆಲ್ಲ ಇಲ್ಲ ಸರ್. ಸುಮ್ಮನೆ ಇಡಿ. ಇಲ್ಲ ಅಲ್ವಾ, ಎಸ್ ಫೇಲ್ಡ್ ಅಂತ ಬಂತು. ಸೊ ನಾನು ಇದನ್ನ ನನ್ನ ಹೆಬ್ಬೆರಳಿಟ್ರೆ ಸಕ್ಸೀಡ್ ಅಂತ ಓಪನ್ ಆಗುತ್ತೆ. ಓ, ಸೀಕ್ರೆಟ್ ಲಾಕ್ ಅಪ್ಪ. ನಮ್ಮ ಸರ್ ಮನೇಲಿ ಇನ್ನೇನೇನು ಮ್ಯಾಜಿಕ್ ನೋಡ್ತೀನೋ ನನಗೆ ಅಂತ ಗೊತ್ತಿಲ್ಲ ಸರ್. ನಿಮ್ಮ ಬೋರ್ಡ್ ಬಗ್ಗೆ ಮಾತಾಡಬೇಕು. ಡಾಕ್ಟರ್ ಯಾವಾಗ ಆಗಿದ್ದು ನೀವು? ನಾನು ಡಾಕ್ಟರ್ ಆಗಿದ್ದು ಈಗ 7 ವರ್ಷದ ಹಿಂದೆ. ಓಕೆ. ನಾನು ನೀತಿ ಆಯೋಗ್ ಡೆಲ್ಲಿಗೆ ಡಾಕ್ಟ್ರೇಟ್ ಬಗ್ಗೆನೇ ಒಂದು 180 ಪುಟಗಳ ಒಂದು ಥೀಸಿಸ್ ಬರೆದಿದ್ದೆ. ಅದ್ರಲ್ಲಿ ಏನೇನು ವಿಷಯ ಇತ್ತು ಅಂದರೆ, ಮ್ಯಾಜಿಕ್ನ ಉಗಮ ಯಾವಾಗ, ಭಾರತಕ್ಕೆ ಮ್ಯಾಜಿಕ್ ಯಾವಾಗ ಬಂತು, ಅದು ರಾಜರ ಆಶ್ರಯದಲ್ಲಿ ಹೇಗಿತ್ತು, ಆಮೇಲೆ ಬರ್ತಾ 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 ಅದ್ರ ಡೆವಲಪ್ಮೆಂಟ್ಸ್ ಏನಾಯಿತು, ಆಮೇಲೆ ಹಾಗೆ ಸ್ವಾತಂತ್ರ್ಯ ಪೂರ್ವದ ಮ್ಯಾಜಿಕ್ ಹೇಗಿತ್ತು, ಸ್ವಾತಂತ್ರ್ಯ ನಂತರದ ಮ್ಯಾಜಿಕ್ ಹೇಗಿತ್ತು, ಆಮೇಲೆ ಭಾರತದಲ್ಲಿ ಫಸ್ಟು ಕಲ್ಕತ್ತಾದಲ್ಲಿ ಮ್ಯಾಜಿಕ್ ಬಹಳ ಆಳವಾಗಿ ಬೇರೂರಿದ್ದು. ಅಲ್ಲೇನೇ ಈ ರೋಪ್ ಆ್ಯಂಡ್ ಸ್ನೇಕ್ ಅಂತೆಲ್ಲ ಮ್ಯಾಜಿಕ್ಗಳು ಶುರುವಾಗಿದ್ದು. ಅಂದರೆ ಹಗ್ಗ ತನಗೆ ತಾನೇ ಮೇಲಕ್ಕೆ ಹೋಗಿ ಯಾವ ಥರ ಕೆಳಗೆ ಬರುತ್ತೆ.
ಆ ಒಂದು ಹಗ್ಗ ನಮ್ಮ ಹುಡುಗ ಹತ್ಕೊಂಡು ಮೇಲಕ್ಕೆ ಹೋಗ್ತಾನೆ, ಆಮೇಲೆ ಹಗ್ಗ ಕೆಳಗಡೆ ಬಿದ್ದೋಗುತ್ತೆ. ಈ ಥರದನ್ನೆಲ್ಲ ಕಲ್ಕತ್ತಾದಲ್ಲಿ ಮಾಡೋರು. ಅಂದ್ರೆ ಮ್ಯಾಜಿಕ್ ಬಗ್ಗೆನೇ ಫುಲ್ ಕಂಪ್ಲೀಟ್ ಇಟ್ಸ್ ಎ ಥೀಸಿಸ್. ಹಿಂಗೆ ಪ್ರಬಂಧ ಬರಿಬೇಕಾದ್ರೆ ಸಬ್ಜೆಕ್ಟ್ಗಳು ತಗೋತಾರಲ್ವಾ, ಕೆಮಿಸ್ಟ್ರಿ ಬಗ್ಗೆ ಬರೀತಾರೆ, ಫಿಸಿಕ್ಸ್ ಬಗ್ಗೆ ಬರೀತಾರೆ, ಕನ್ನಡದ ಕಾವ್ಯಗಳ ಬಗ್ಗೆ ಬರೀತಾರೆ. ಆ ಥರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಮ್ಯಾಜಿಕ್ ಬಗ್ಗೆ. ಆಮೇಲೆ ಆ ಮ್ಯಾಜಿಕ್ ಹೇಗೆ ಸದುಪಯೋಗ ಆಯಿತು, ದುರುಪಯೋಗ ಆಯಿತು. ಹಳ್ಳಿಗಳ ಕಡೆ ಆ ಮ್ಯಾಜಿಕ್ ಅನ್ನು ಕಲಿತು ಕೆಲವು ಬೈರಾಗಿಗಳು ಜನಕ್ಕೆ ಮೋಸ ಮಾಡಿದ್ದು ಉಂಟು. ಹಾಗೆ ಆ ಮ್ಯಾಜಿಕ್ ನ ಸಾಯಿಬಾಬಾ ಅಂತವರು ಯೂಸ್ ಮಾಡ್ಕೊಂಡು ಜನಗಳ ಹತ್ರ ಹಣ ತಗೊಂಡು ದೇಣಿಗೆ ತಗೊಂಡು ದೊಡ್ಡ ದೊಡ್ಡ ಪಬ್ಲಿಕ್ ಪ್ರಾಜೆಕ್ಟ್ ಗಳು ಮಾಡೋಕ್ಕೂ ಯೂಸ್ ಮಾಡ್ಕೊಂಡ್ರು. ಸೊ ಮ್ಯಾಜಿಕ್ ಹ್ಯಾಸ್ ಬಿನ್ ಮಿಸ್ಯೂಸ್ಡ್ ಅಂಡ್ ಆಲ್ಸೋ ಯೂಸ್ಡ್. ಅಂದ್ರೆ ಕಂಪ್ಲೀಟ್ ಆಗಿ ನೀವು ಒಂದ್ ರೀತಿಯಾಗಿ ಪ್ಯಾಕೇಜ್ ಆಫ್ ಕಲರ್ಫುಲ್ ಲೈಫ್. ಈ ಕಡೆ ಮ್ಯಾಜಿಷಿಯನ್ ಕೂಡ, ಈ ಕಡೆ ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್, ಏನ್ ಮಾಡಿಲ್ಲ ಅಂತ ನಾವು ನಿಮ್ ಲೈಫ್ ಅಲ್ಲಿ ಕೇಳಿದ್ರೆ ಹಾಗೇನಿಲ್ಲ. ಮೊದಲಿನಾನು ಸ್ವಲ್ಪ ಈ ಥರದ್ದೆಲ್ಲ ಹವ್ಯಾಸ. ಕೊಬ್ಬರಿ ಕೆತ್ತನೆಯಿಂದ ಹಿಡಿದು ಮ್ಯಾಜಿಕ್ ವರ್ಗೂ ಐ ಡಿಡ್ ಡೈರೆಕ್ಷನ್, ಐ ಡಿಡ್ ಡಾಕ್ಯುಮೆಂಟ್ರೀಸ್, ಐ ಡಿಡ್ ಫಿಲಮ್ಸ್. ಏನೋ ಒಂಥರ ದೇವರು ದೊಡ್ಡವನು ಅನ್ಸುತ್ತೆ, ನಿಮ್ಮಂಥವ್ರ ಅಭಿಮಾನ ಎಲ್ಲ ಹೋದ ಕಡೆ ಎಲ್ಲ ಸಕ್ಸಸ್ ಆಗ್ತಾ ಹೋಯ್ತು. ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ನಿಮ್ಮ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಪ್ರತಿಯೊಬ್ಬರು ನೋಡಿರ್ತಾರೆ. ನೀವೇನು ಹೊಸ ಪರಿಚಯ ಇಲ್ಲ ನಮ್ಮ ಕರ್ನಾಟಕ ಜನತೆಗೆ, ಆದರೆ ನಿಮ್ಮ ಲೈಫ್ ಇದೆಯಲ್ಲ ಅದು ಹೊಸ ಪರಿಚಯ. ತೆರೆ ಮೇಲೆ ಒಂದ್ ರೀತಿ ಆಗಿರ್ಬೋದು, ನೀವು ಕಲರ್ಫುಲ್ ಲೈಫ್. ತೆರೆ ಹಿಂದೆ ಇದೆಯಲ್ಲ ಎಲ್ಲರೂ ನಗಿಸ್ತೀರಾ. ಇಲ್ಲ ನಂದಿನಿ, ನನ್ನ ಅಭಿಪ್ರಾಯದಲ್ಲಿ ಏನಂದ್ರೆ ಪ್ರತಿಯೊಬ್ಬರಲ್ಲೂ ಒಳಗಡೆ ವಿಷಯ ಇರುತ್ತೆ, ಅವಕಾಶಗಳು ಮನುಷ್ಯಂಗೆ ಸಿಗಲ್ಲ. ಇವಾಗ ನೀವೇ ನೋಡಿ, ಆ ಬಂದಾಗಲಿಂದ ಎಷ್ಟು ಲೈವ್ಲಿ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಸೀನನ್ನ. ದಟ್ ಈಸ್ ಯುವರ್ ಟ್ಯಾಲೆಂಟ್. ಆದ್ರೆ ಅದಕ್ಕೆ ಕರೆಕ್ಟ್ ಎಕ್ಸ್ಪೋಜರ್ ಕರೆಕ್ಟ್ ಜಾಗದಲ್ಲಿ ಸಿಕ್ಕಿದಾಗ ಅದು ಇನ್ನೂ ದೀಪ್ಯಮಾನ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ವಿಷಯ ಇರುತ್ತೆ, ಅವ್ರಿಗೊಂದು ಕರೆಕ್ಟ್ ವಿಂಡೋ ಬೇಕು. ಅವಾಗ ಪ್ರತಿಯೊಬ್ಬರಲ್ಲೂ ಇರೋ ಪ್ರತಿಭೆ ಈಚೆ ಬರುತ್ತೆ. ನನಗೆ ಭಗವಂತ ಸ್ವಲ್ಪ ಬೇಗ ಅವಕಾಶ ಕೊಟ್ಟ, ಬೇಗ ಬಂತಷ್ಟೇ. ದಟ್ ಈಸ್ ಮೈ ಒಪಿನಿಯನ್. ಮತ್ತೆ ಇನ್ನೊಂದು ಬೋರ್ಡ್ ನೋಡ್ತೀನಿ ನಿಮ್ಮ ಮನೇಲಿ, ಇದು ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಓಕೆ, ಡಾಕ್ಟರ್ ಎಂ ಡಿ ಕೌಶಿಕ್ ಬಗ್ಗೆ ಹೇಳಿದ್ರಿ. BCom LLB ಒಂದಕ್ಕೊಂದು ಕನೆಕ್ಟಿವಿಟಿನೇ ಇಲ್ವಲ್ಲ? ಇಲ್ಲ, ಯೂಶಲಿ ಹಿಂದಿನ ಕಾಲದಲ್ಲಿ ನಾ ಹೇಳ್ತಾ ಇರೋದು, ಈಗ 20-25-30 ವರ್ಷದ ಹಿಂದೆ ಸೈನ್ಸ್ ಓದೋರು LLB ಮಾಡ್ತಾನೆ ಇರಲಿಲ್ಲ. ಬರೀ BCom ಓದೋರು ಮಾತ್ರ ಮಾಡ್ತಾರೆ. ಕಾರಣ ಏನಂತಂದ್ರೆ BCom ಅಲ್ಲಿ ಸೈನ್ಸೇ ಬರಲ್ಲ, ಬರೀ ಅಕೌಂಟೆನ್ಸಿ ಬರುತ್ತೆ, ಮರ್ಕೆಂಟೈಲ ಬರುತ್ತೆ, ಮತ್ತೆ ಈ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಂಬಂಧಪಟ್ಟಿದ್ದ ಲಾಗಳೆಲ್ಲ ಬರುತ್ತೆ. ಸೊ ಮೋಸ್ಟ್ ಆಫ್ ದಿ ಲಾಯರ್ಸು ಕೇಸ್ಗಳನ್ನು ತಗೊಂಡಾಗ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅಲ್ಲಿ ಅಕೌಂಟಿಂಗ್ ಬಗ್ಗೆ ಇವನಿಗೆ ಗೊತ್ತಿಲ್ಲದೆ ಇದ್ರೆ ಇವ್ನ ಕೇಸನ್ನೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್, ಆಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಮೋಸ ಮಾಡಿ ಹೋಗೋದು, ಇದೆಲ್ಲ ಇವ್ನಿಗೆ ಅರ್ಥ ಆಗಬೇಕಾದ್ರೆ ಸೈನ್ಸು ಫಿಸಿಕ್ಸಲ್ಲಿ ಅರ್ಥ ಆಗಲ್ಲ. ಇಫ್ ಈ ಈಸ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅಕೌಂಟೆನ್ಸಲ್ಲಿ ಇದ್ದರೆ ಈ ಥರದ ಫ್ರಾಡ್ಗಳನ್ನೆಲ್ಲ ಕಂಡುಹಿಡಿಬೋದು. ಆಮೇಲೆ ಟ್ಯಾಕ್ಸ್ ಪ್ರಾಬ್ಲಮ್ಸು, ಅದಕ್ಕೆ ಸಂಬಂಧಪಟ್ಟಂಗೆ ಲಾಯರ್ ಇಸ್ ಮೋರ್ ದ್ಯಾನ್ ಎ ಸೈನ್ಸ್ ಲಾಯರ್, ಎ BCom ಲಾಯರ್ ಇಸ್ ಬೆಟರ್. ಹಾಗಾಗಿ ಆಗೇನಿತ್ತು ಟ್ರೆಂಡ್ ಅಂದರೆ, ಇವತ್ತಿಗೂ ಅಷ್ಟೇ ನೀವು BSc ಓದಿರೋರು ತುಂಬ ಕಡಿಮೆನೇ ಸಿಗ್ತಾರೆ, LLB ಮಾಡಿರೋರು. BCom ಅವರೇ ಜಾಸ್ತಿ ಸಿಗೋದು. ಹೌದು, BCom ಗೋಸ್ ವಿತ್ ಲಾ. ನಾನು BCom ಅನ್ನು ಓದಿದ್ದು ವಿಶ್ವೇಶ್ವರಂ ಕಾಲೇಜ್, ಗೊತ್ತಿರಬೇಕು ನಿಮಗೆ, ವಿವಿಪುರಂ ಕಾಲೇಜ್ ಅಂತ. ಅಲ್ಲಿ ಓದಿ ಅಲ್ಲೇ ನಾನು ಲಾ ಕಾಲೇಜನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಐ ಪ್ರಾಕ್ಟೀಸ್ ಇಟ್ ಫಾರ್ 2.5 years ಅಷ್ಟೇ. ಆಮೇಲೆ ಒಂದು ಘಟನೆ ನಡೀತು, ಅದೇನಂತ ಒಳಗಡೆ ಹೇಳ್ತೀನಿ. ಅದಾದ್ಮೇಲೆ ನಾನು ಅಲ್ಲಿಂದ ಆ ಪ್ರೊಫೆಷನ್ನೇ ಬಿಟ್ಬಿಟ್ಟು ನಾನು ಚಿತ್ರರಂಗಕ್ಕೆ ಬಂದ್ಬಿಟ್ಟೆ. ಓಕೆ, ನಿಮ್ಮ ಚಿತ್ರರಂಗ ಜರ್ನಿ ಆಗಿರ್ಬೋದು, ನೀವೇನಕ್ಕೆ ಈ ಪ್ರೊಫೆಷನ್ ಬಿಟ್ರಿ, ಏನಕ್ಕೆ ಮತ್ತೆ ಮ್ಯಾಜಿಷಿಯನ್ ಆದ್ರಿ, ಎಲ್ಲ ಕಂಪ್ಲೀಟ್ ಆಗಿ ನಮ್ಮ ವೀಕ್ಷಕರಿಗೆ ಇವತ್ತು ಹೇಳ್ಬೇಕು ಸರ್. ಸಾರಿ, ನಿಮ್ಮನ್ನ ಬಾಗ್ಲಲ್ಲೇ ನಿಲ್ಸಿದ್ದೀನಿ, ಪ್ಲೀಸ್ ಕಮ್. ಅಲ್ಲ, ನಿಮ್ಮ ಮನೆ ಹೊರಗಡೆನೆ ಇಷ್ಟೊಂದು ಮ್ಯಾಜಿಕ್ ನೋಡ್ತೀವಿ, ಒಳಗಡೆ ಇನ್ನೆಷ್ಟಿದೆ ಅಂತ ಗೊತ್ತಿಲ್ಲ ಸರ್. ವಾವ್ 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 ವಾವ್. ಇಡೀ ಪ್ರಪಂಚನೇ ನನ್ನ ಕಣ್ಮುಂದೆ ಮುಂದೆ ಬಂದಂಗಿದೆ. ಡೈರೆಕ್ಟ್ ಆಗಿ ಬಂದ ತಕ್ಷಣ ವರ್ಡ್ ಮ್ಯಾಪ್ ಇದೆ. ಅದು ಬೇಕು ಅಂತಾನೆ ಯಾವ್ಯಾವ ದೇಶಕ್ಕೆ ನಾನು ಹೋಗಿಲ್ಲ ಅಂತ ಜ್ಞಾಪಿಸ್ಕೊಂಡು ಹೋಗೋಕ್ಕೋಸ್ಕರ ಅದನ್ನ ಹಾಕೊಂಡಿದ್ದೀನಿ. ಹಾಗಾದ್ರೆ ಇದುವರೆಗೂ ಎಷ್ಟು ಕಂಟ್ರಿನ ಸುತ್ತಿದ್ದೀರಾ? 32 ದೇಶ ನೋಡಿದ್ದೀನಿ. ಓ ಮೈ ಗಾಡ್. ಜಗತ್ತಲ್ಲಿ 150 ದೇಶ ಇದೆ, ಅದ್ರಲ್ಲಿ 32 ದೇಶ ಹೋಗಿದ್ದೀನಿ. ಅಮೆರಿಕ ಒಂದಕ್ಕೆ ಒಂದು 22 ಸತಿ ಹೋಗಿ ಬಂದಿದ್ದೀನಿ. ಲಂಡನ್, ಜರ್ಮನಿ ಇವೆಲ್ಲ ಜಾಸ್ತಿ ರಿಪೀಟ್ ಆಗಿದೆ. ನನ್ನ ಉದ್ದೇಶ ವರ್ಷದಲ್ಲಿ ಮಿನಿಮಮ್ ಒಂದು 4 ಸತಿ ಟೂರ್ ಮಾಡ್ಲೇಬೇಕು. ಅವಾಗಲೇ ಸಮಾಧಾನ. ಹೌದೌದು. ಟು ಬಿ ಫ್ರಾಂಕ್ ವಿತ್ ಯು, ನನ್ನ ಹತ್ರ ಒಂದು 5-6 ಜನದ ಟೀಮ್ ಇದೆ. ಅವರೆಲ್ಲ ಮ್ಯಾಜಿಕ್ ಕಲ್ತಿದ್ದಾರೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಕೆಲವರು ಆ್ಯಕ್ಟ್ ಮಾಡ್ತಾರೆ. ಸೊ ಅವ್ರ ಟೀಮ್ ಎಲ್ಲ ಕಟ್ಕೊಂಡು ನಾನು ಐ ಯೂಶಲಿ ರೆಗ್ಯುಲರ್ಲಿ ಗೋ ಟು ಅದರ್ ಕಂಟ್ರೀಸ್. ಈಗ ಒಂದು 2 ತಿಂಗಳಿಂದ ವಿ ಹ್ಯಾಡ್ ಬೀನ್ ಟು ಮಲೇಷಿಯಾ. ಅಲ್ಲಿ ಹೋಗಿ ಒಂದು ಕನ್ನಡ ಸಂಘದಲ್ಲಿ ಕಾರ್ಯಕ್ರಮವನ್ನು ಕೊಟ್ವಿ. ಆಗ ಹೋದಾಗ ಹಾಗೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆ ಈಗ ಒಂದು 15 ದಿವಸದಿಂದ ನೇಪಾಳಕ್ಕೆ ಹೋಗಿದ್ವಿ. ನೇಪಾಳದಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಶೋ ಕೊಟ್ವಿ, ಮಿಕ್ಕಿದ್ದೆಲ್ಲ ನೋಡ್ಕೊಂಬಂದ್ವಿ. ಒಂದು ಪಕ್ಷ ಶೋ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾನು 3 ತಿಂಗಳಿಗೊಂದ್ಸತಿ ದೇಶ ಬಿಟ್ಟು ಹೋಗಲೇಬೇಕು. ದಟ್ ಈಸ್ ಮೈ ರೂಲ್. ಈಗ ನಾಡಿದ್ದು ಅಗೇನ್ ಐ ಆಮ್ ಗೋಯಿಂಗ್ ಟು ಕುಂಭಮೇಳ ಫಾರ್ 5 days. 1ನೇ ತಾರೀಕು ಹೊರಟು ಅಲ್ಲೊಂದು 5 ದಿವಸ ಆ ಕುಂಭಮೇಳದಲ್ಲೆಲ್ಲ ಓಡಾಡಿ ಅನುಭವನ 5 ದಿನ ಆದ್ಮೇಲೆ ಕಾಲ್ ಮಾಡಿದ್ರೆ ಸಿಗ್ತಾ ಇರಲಿಲ್ಲ. ಹೌದು, ಆಮೇಲೆ ಸಿಕ್ಕಾಕೋತಿದ್ದೆ. ನಿಮ್ಮ ಜೊತೆ ಅದರ ಅನುಭವವನ್ನು ಶೇರ್ ಮಾಡ್ಕೋತಿದ್ದೆ. ಕುಂಭಮೇಳದ ಎಕ್ಸ್ಪೀರಿಯನ್ಸ್ ಮಾಡೋಣ. ಮನೆ ತುಂಬಾ ಕಲರ್ಫುಲ್ ಆಗಿದೆ ಸರ್, ಬಂದ ತಕ್ಷಣನೇ ಅಟ್ರಾಕ್ಟ್ ಆಗಿದೆ. ತುಂಬಾ ಯಾವಾಗ ಮನೆ ಮಾಡಿದ್ದು ಇಲ್ಲಿ? ಇಲ್ಲ, ತುಂಬಾ ಜನ ಈ ತರ ಮನೆಗಳು ಮಾಡಿರ್ತಾರೆ. ಬಟ್ ನನಗೆ ಮೊದಲಿಂದಾನು ಸ್ವಲ್ಪ, ನಾನು ಬಾಲ್ಯದಲ್ಲಿ ಕಳೆದಿದ್ದೆಲ್ಲ ಸ್ವಲ್ಪ ಮಧ್ಯಮ ವರ್ಗದ ಕುಟುಂಬದವ್ರು ನಾವು. ನಾನು ಮೈಸೂರಲ್ಲಿ ಹುಟ್ಟಿದ್ದು, ಅಲ್ಲೇ SSLC ಮುಗಿಸಿದ್ದು. ನಮ್ಮ ತಂದೆ ಒಂದು ಕಾಲೇಜಲ್ಲಿ ಲೈಬ್ರರಿಯನ್ ಆಗಿದ್ರು. ನಾವು 8 ಜನ ಮಕ್ಕಳು. ನಾನು ಕಡೆಯವನು, 8ನೇವನು. ಸುಪುತ್ರ ಅಂತ ಅನ್ಕೊಳ್ಳಿ, ಕುಪುತ್ರ ಅಂತ ಕರ್ಕೊಳ್ಳಿ. ಸೊ ನನಗೆ ಕೃಷ್ಣ ಅಂತ ಅದಕ್ಕೆ ಹೆಸರಿಡಕ್ಕೆ ಹೊರಟ್ರು.
ಎಂಟನೇ ಅಂತಾನೆ ಕೃಷ್ಣ ಕಥೆನಲ್ಲಿ. ಹಾಗಾಗಿ ಆಮೇಲೆ ಕೃಷ್ಣ ಅಂತಿದ್ದಾಗ ನಾರ್ಮಲ್ ಹೆಸರು ಅಂತೇಳಿ ಮುರಳೀಧರ ಅಂತ ಹೇಳಿ ಆ ಮುರಳೀಧರ ಹೋಗಿ ಇವತ್ತು MD ಕೌಶಿಕ್ ಆಗಿದೆ. ಮುರಳೀಧರ ಹೆಂಗೆ MD ಕೌಶಿಕ್ ಆಗಿದ್ದು? ಅದೊಂದು ತುಂಬಾ ಬ್ಯೂಟಿಫುಲ್ ಸ್ಟೋರಿ ಹೇಳಲೇಬೇಕು. ಏನು ಅಂದ್ರೆ ಕ್ಯಾಮ್ರಾಮನ್ಗೂ ಹೇಳ್ತೀನಿ, ಅವಾಗ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಪ್ರೇಮ ಪರ್ವ ಅನ್ನೋ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಕ್ ಹೋಗಿದ್ದೆ. ಅದಕ್ಕೆ ಡೈರೆಕ್ಟರ್ ಯಾರಪ್ಪ ಅಂದ್ರೆ ಸಿದ್ಧಲಿಂಗಯ್ಯ ಅಂತ, ಈ ಬಂಗಾರದ ಮನುಷ್ಯ ಚಿತ್ರ ತೆಗೆದಿಲ್ಲ ಅವರು. ಆ ಪ್ರೇಮ ಪರ್ವ ಚಿತ್ರದ ಹೀರೋ ಬಂದು ಅವ್ರ ಮಗನೇ ಮುರಳಿ ಅಂತ. ಅವ್ನು ಆಮೇಲೆ ತಮಿಳ್ನಾಡಲ್ಲೂ ಹೋಗಿ ತುಂಬಾ ಹೆಸರು ಮಾಡಿದಾಗ ಗೊತ್ತಿರಬೇಕು. ಮುರಳಿ ಅಂತ ಹಿ ಹಸ್ ಬಿಕಮ್ ವೆರಿ ಬಿಗ್ ಮ್ಯಾನ್ ಇನ್ ತಮಿಳ್ ಇಂಡಸ್ಟ್ರಿ. ನಾನು ಕಂಡ ಹಾಗೆ ಅವ್ನು 80 ಲಕ್ಷ ರೂಪಾಯಿ ಒಂದು ಚಿತ್ರಕ್ಕೆ ರೆಮ್ಯುನರೇಷನ್ ತಗೊಂಡು ಅವ್ನು ಪ್ರೊಫೆಷನ್ ನಡೆಸ್ತಾ ಇದ್ದ. ಆಲ್ ಲೆವೆಲ್ ಬೆಳೆದ ಕನ್ನಡದ ಹುಡುಗ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ನು ಹೀರೋ. ಸಿದ್ಧಲಿಂಗಯ್ಯನವ್ರು ಅವ್ರ ಅಪ್ಪ. ಅವ್ರು ಅವಾಗ ಮುರಳಿ ಮುರಳಿ ಅಂತ ಕೂಗೋರು. ನಾನು ಓಡ್ ಹೋಗ್ತಿದ್ದೆ, ಅವನು ಬರೋನು. ನೀನಲ್ಲ ಕಣೋ ನನ್ನ ಮಗ ಅನ್ನೋರವರು. ಆಯ್ತು ಓಕೆ. ಕೆಲವು ಸತಿ ಮುರಳಿನ ಕರೆದಾಗ ಅವ್ರ ಮಗ ಬರೋನು, ಅವನೇ ನೀನಲ್ಲ ಕಣೋ ಅಸಿಸ್ಟೆಂಟ್ ಡೈರೆಕ್ಟರ್ ಮುರಳಿ ಅನ್ನೋರು. ಈ ಕನ್ಫ್ಯೂಷನ್ ಆಗ್ತಿತ್ತು. ಒಂದು ದಿವಸ ಅವ್ರಿಗೆ ಏನು ಅನ್ನಿಸ್ತಾನೆ, ನೀವು ಮುರಳಿ ಅಂತ ಹೆಸರು ಇಟ್ಕೊಂಡ್ರೆ ನನಗೆ ಪ್ರಾಬ್ಲಮ್ ಆಗಿದೆ, ಕರೆದ್ರೆ ಇಬ್ಬರು ಓಡ್ ಬರ್ತೀರಾ, ನೀ ಹೆಸರು ಚೇಂಜ್ ಮಾಡ್ಕೊಂಡ್ರು. ಸರ್ ಏನು ಸರ್ ನಿಮ್ಮ ಮಗ ಹೀರೋ, ಅವನ ಹೆಸರು ಚೇಂಜ್ ಮಾಡೋಕ್ಕೆ ರೆಡಿ ಇಲ್ಲ, ನೀವು ನನ್ನ ಹೆಸರು ಚೇಂಜ್ ಮಾಡಿಸ್ತಿರಲ್ಲ ಅಂದೆ. ಈ ಸಿನಿಮಾ ಪ್ರೊಡ್ಯೂಸರ್ ಕಣಯ್ಯ ನಾನು, ನಂದು ಡಿಸಿಷನ್, ಅವ್ನು ನನ್ನ ಮಗ, ನೀ ಹೆಸರು ಚೇಂಜ್ ಮಾಡ್ಕೊಂಡ್ರೆ ನಾಳೆಯಿಂದ ಬಾ, ಇಲ್ಲಿ ನನಗೆ ಕನ್ಫ್ಯೂಷನ್ ಆಗುತ್ತೆ ಅಂದರು. ಇದೊಳ್ಳೆ ಕಥೆ ಆಯ್ತಲ್ಲ, ನಮ್ಮ ಅಪ್ಪ ಅಮ್ಮ ಅಷ್ಟು ಪ್ರೀತಿಯಿಂದ ಇಟ್ಟರೆ ಹೆಸರು, ಅದು ಹೆಂಗೆ ಹೆಸರು ಕಿತ್ತಾಕೋದು? ವಿಧಿ ಇಲ್ಲ. ಐ ವಾಂಟ್ ಟು ಕಂಟಿನ್ಯೂ ಇನ್ ಮೈ ಕೆರಿಯರ್. ಅಸಿಸ್ಟೆಂಟ್ ಡೈರೆಕ್ಟರ್ ಬೇರೆ ಸೇರ್ಕೊಂಡು ಪುಟ್ಟಣ್ಣ ಅವ್ರದ್ದು ಆದ ತಕ್ಷಣ ಅಲ್ಲೇ ಹೋಗಿದ್ದೀನಿ ನಾನು. ಆಮೇಲೆ ಅಂದ್ಕೊಂಡೆ ಏನಂತ ಮಾಡೋಣ, ನನ್ನ ಹೆಸರು ಮುರಳೀಧರ, ಮುರಳಿಯಿಂದ ಏನಾದ್ರು ಒಂದು ತಗೋಬೇಕು. ಮುರಳಿಯಿಂದ ಎಮ್ಮು, ಡಿ ಇಂದ MD ಆಯಿತು. MD ತಗೊಂಡೆ. ನಮ್ಮ ತಂದೆ ಹೆಸರು ಕೌಶಿಕ್ ಅಂತ, ನನ್ನ ತಂದೆ ಹೆಸರು ಜೊತೆಗೆ ಇಟ್ಕೊಂಡೆ, MD ಕೌಶಿಕ್ ಅಂತ ಮಾಡ್ಕೊಂಡೆ. ನಿಮ್ಮ ಬ್ರ್ಯಾಂಡ್ ಹೀಗೆ ಕ್ರಿಯೇಟ್ ಆಗಿ, ಹಾಗಾಗಿ ಮುರಳೀಧರ ಕೌಶಿಕ್ ಆಗಿದ್ದವನು MD ಕೌಶಿಕ್ ಆದೆ. ಏನ್ ಸರ್ ಯಾರ ಮೇಲೆ ಸೈಡಿನ ಸಂಚು ಅಂತ ಎಲ್ಲ ಪತ್ತೆ ಇಲ್ಲ, ನಾನು ವರ್ಷಕ್ಕೆ 2-3 ಸಿನಿಮಾ ಮಾಡೋ ಪ್ರಾಜೆಕ್ಟ್ ಇದೆ. ಪ್ರತಿ ವರ್ಷ ನಾನು 2 ಸಿನಿಮಾ ಮಾಡ್ತಾನೆ ಇರ್ತೀನಿ. ಈ ವರ್ಷಕ್ಕೆ ಯಾವ್ದಾದ್ರು ಒಂದು ಪತ್ತೇದಾರಿ ಸಿನಿಮಾ ಮಾಡೋಣ ಅಂತ. ಆಮೇಲೆ ನೀವು ಲಕ್ಷಣವಾಗಿದ್ರೆ ನೀವು ಯಾಕೆ ಮಾಡ್ಬೇಕಿದ್ರಲ್ಲಿ? ಸೀರಿಯಸ್ಲಿ ಐ ಆಮ್ ಆಸ್ಕಿಂಗ್, ನಾಟ್ ಫಾರ್ ಜೋಕಿಂಗ್. ಯಾವ್ದಾದ್ರು ಒಂದು ಪಾತ್ರ, ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿ. ನಮ್ಮಂತವರೆಲ್ಲ ಯಾಕೆ ಸರ್ ಅಲ್ಲಿದ್ದಾರೆ, ಆದ್ರೆ ಅವ್ರ ಪೈಕಿ ನೀವು ಒಬ್ರು ಮಾಡೋಣ ಸರ್ ಅಲ್ವಾ? ಥ್ಯಾಂಕ್ ಯು. ಸೊ ಆಮೇಲೆ ಹಾಗಾಗಿ MD ಕೌಶಿಕ್ ಆಗಿ ನಾನು ನನ್ನ ಹೆಸರನ್ನ ಬದಲಾಯಿಸ್ಕೋಬೇಕಾಯ್ತು. ಓಕೆ, ಹೀಗಾಗಿ ಹೆಸರು ಚೇಂಜ್ ಆಯ್ತು, ಬುಕ್ಸ್ಗಳನ್ನ ನೋಡ್ತೀವಿ, ಬುಕ್ಸ್ಗಳೇ ಮಾಡ್ತಾ ಇರ್ತೀನಿ ಅವಾಗ ಓದಿ. ಇಲ್ಲಿ ಸ್ಕ್ರೀನ್ ಪ್ಲೇ ಮಾಡೋಕ್ಕಾಗಲ್ವಲ್ಲ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಒಂದು ಅನುಕೂಲ ಇದೆ, ಇಫ್ ಯು ಪ್ರೊಡ್ಯೂಸ್ ಎನಿ ಮೂವಿ ನಾವೆಲ್ ಬೇಸ್ಡ್ ಮಾಡಿದ್ರೆ ನಿಮ್ಗೆ 5 ಲಕ್ಷ ಜಾಸ್ತಿ ಕೊಡ್ತಾರೆ ಸಬ್ಸಿಡಿ. ಓಕೆ, ಸಬ್ಸಿಡಿ ಬರಬೇಕು ಅಂದರೆ ಪ್ರಿಂಟ್ ಆಗಿರೋ ಕತೆ ಆಗಬೇಕು, ಕಾದಂಬರಿ ಆಧಾರಿತ ಇದ್ರೆ ಅದಕ್ಕೊಂದು 5 ಲಕ್ಷ ಎಕ್ಸ್ಟ್ರಾ. ಹಾಗಾಗಿ ನಾವು ಸ್ವಂತ ಕತೆ ಮಾಡೋಕ್ಕೆ ಹೋಗಲ್ಲ, ಯಾವುದೋ ಒಂದು ಒಳ್ಳೆ ಪ್ರಿಂಟೆಡ್ ಕತೆ ತೊಗೊಳ್ಳೋದು. ಆ ರೈಟ್ರಿಗೂ ಒಂದು ಹೆಸರಾಯಿತು, ಒಂದು ಕನ್ನಡದ ಕತೆ ಚಿತ್ರ ಆಯಿತು, ನಮಗೂ ಒಂಚೂರು ಎಕ್ಸ್ಟ್ರಾ ಸಬ್ಸಿಡಿ ದುಡ್ಡು ಬರುತ್ತೆ. ಎಲ್ಲ ಸಿನಿಮಾದವ್ರು ಹಿಂಗೆ ಮಾಡಿದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅದು ಈ ಮೂಲಕ ಗೊತ್ತಾಗಲಿ, ಪ್ರಯತ್ನ ಪಡೋರು ಬರಲಿ, ತುಂಬ ಜನಕ್ಕೆ ಅನುಕೂಲ ಆಗಲಿ ಅದು. ಹಾಗಾಗಿ ನನಗೆ ಇದುವರೆಗೆ 18 ಕಾದಂಬರಿ ಆಧಾರಿತ ಚಿತ್ರಗಳು ಮಾಡಿದ್ದೀನಿ. ಹೆಜ್ಜಿ ರಾಧಾದೇವಿ, ಡಾಕ್ಟರ್ ಗೀತಾ, TK ರಾಮರಾಯರು, ಆಮೇಲೆ ಬೀಚಿ, ಎಲ್ಲರ ಕಥೆಗಳನ್ನು ತಗೊಂಡು ಸಿನಿಮಾ. 18 ಕಾದಂಬರಿ ಆಧಾರಿತ ಸಿನಿಮಾಗಳಂದ್ರೆ ಸುಮ್ಮನೆ ಮಾತಾ ಸರ್? ಗ್ರೇಟ್. ಅಂದ್ರೆ ನೀವು ಸಮಯನ ಏನಾದ್ರು ನಿಲ್ಲಿಸ್ಕೊಂಡಿದ್ದೀರಾ ನಿಮ್ಮನೇಲೆ ಅಂತ ನನಗೆ ಯಾಕೋ ಡೌಟ್. ಯಾವ ಥರ? ಇಲ್ಲಿ ನೋಡ್ತಾ ಇದ್ದೀನಲ್ಲ. ಇದು ನೀವು ಏನಕ್ಕೆ ನಿಮ್ಗೆ ಆಶ್ಚರ್ಯ ಆಯ್ತು, ಏನು ಇದು ಹುಚ್ಚು ಅನ್ಕೋಬೇಡಿ. ನನಗೆ ಒಂದು 8-10 ಜನ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಇದ್ದಾರೆ. ಅವರು ನನ್ನ ಜೊತೆ ಕಾರ್ಯಕ್ರಮಗಳೆಲ್ಲ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಮ್ಯಾಜಿಕ್ ಕಲಿತಾರೆ. ಅವ್ರು ನನ್ನ ಹುಟ್ಟಿದ ಹಬ್ಬ ಅಥವಾ ಇನ್ನೇನಾದ್ರು ಅಕೇಶನ್ ಬಂದಾಗ ಒಂದು ಗಿಫ್ಟಾಗಿ ವಾಚ್ಗಳು ತಂದು ಕೊಟ್ಬಿಟ್ಟಿರೋದು. ನನಗೆ ಆ ವಾಚ್ಗಳನ್ನ ರೆಗ್ಯುಲರಾಗಿ 10 ವಾಚ್ ಕಟ್ಟೋಕ್ಕಾಗಲ್ಲ. ಇವಾಗ ಯಾರು ಬಳೆಗಳು ಕೊಟ್ಟು 10 ಬಳೆ ಹಾಕೋಬೋದು, ಅಥವಾ ಉಂಗುರ ಅಟ್ಲೀಸ್ಟ್ 4 ಹಾಕೋಬೋದು, ವಾಚ್ ಹಿಂಗೆ 2 ಹಾಕ್ಕೊಳ್ಳೋದು. ಅದಕ್ಕೆ ನಾನೇನು ಮಾಡ್ತೀನಿ, ಎಲ್ಲ ವಾಚು ಇಟ್ಟಿರ್ತೀನಿ. ಪರ್ಟಿಕ್ಯುಲರ್ಲಿ ಯಾವ ತಿಂಗಳಲ್ಲಿ ನನಗೆ ಅವ್ರು ತಂದು ಕೊಟ್ಟಿರ್ತಾರಲ್ಲ ವಾಚು, ಅದನ್ನ ನೆನಪಾಗಿ ಇಟ್ಕೊಂಡು ಆ ತಿಂಗಳಲ್ಲಿ ಅದನ್ನ ಯೂಸ್ ಮಾಡ್ತೀನಿ. ಅಂದಾಜು ಉಡುಗೊರೆ ಕೊಟ್ಟಿದ್ದು ಬೆಲೆ ಉಡುಗೊರೆ 1 ರೂಪಾಯಿ ಕೊಟ್ಟಿದ್ದು ನನಗೆ ನೆನಪು. ಇಲ್ಲಿ ಯಾವ್ದು ಸರ್? ಆಮೇಲೆ ಇಲ್ಲಿ ಕಾಸ್ಟ್ಲಿ ಎಷ್ಟು ಅನ್ನೋದಕ್ಕಿಂತ ಕಾಸ್ಟ್ಲಿನೂ ಪದಾನೇ ಬರಲ್ಲ. ಹೃದಯಕ್ಕೆ ಏನು ಕಾಸ್ಟ್ಲಿ ಕಟ್ತೀರಾ? ಪ್ರೀತಿಯಿಂದ ಕೊಟ್ಟ ಮಕ್ಕಳು, ಅದಕ್ಕೆ ನೀವು ಕಾಸ್ಟ್ಲಿ ಹೆಂಗೆ ಮಾಡ್ತೀರಾ? ಎವ್ರಿಥಿಂಗ್ ಈಸ್ ಸೇಮ್ ಟು ಮೀ. ಬಟ್ ಒಂದೇ ಒಂದು ವಾಚಿನ ವಿಶೇಷ ಏನು ಅಂತಂದರೆ ಈ ವಾಚ್ ಏನಪ್ಪ ವಿಶೇಷ ಅಂದರೆ ಇದು ಜರ್ಮನಿ ವಾಚು. ನೋಡಿ, ಸಿಂಪಲ್ ಆಗಿದೆ ಈ ವಾಚು. ಈ ವಾಚಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನೋಡಿ ಸಿಗರೇಟ್ ಹತ್ತಿಸ್ಕೋಬೋದು. ಕ್ಯಾನ್ ಯು ಸಿ? ಅದು ಲೈಟ್ರು, ಕೈ ಹಿಡಿ ಹತ್ರ ಹೀಟ್ ಆಗುತ್ತೆ. ಓಕೆ, ಇಲ್ಲಿ ಸೊ ದಿಸ್ ಈಸ್ ಈ ವಾಚ್ ಯಾರಿಗೂ ಗೊತ್ತಾಗಲ್ಲ. ನಾವು ಹಾಕ್ಕೊಂಡಿದ್ರೆ ಸಿಗರೇಟ್ ಸೇದುವಾಗ ನೀವು ಒದ್ದಾಡಲೇಬೇಕು. ನೋ ಲೈಟರ್, ನೋ ಮ್ಯಾಚ್ ಬಾಕ್ಸ್, ಜಸ್ಟ್ ಇಫ್ ಯು ಟರ್ನ್ ಲೈಕ್ ದಿಸ್, ಇದು ಕೆಂಪಾಗುತ್ತೆ. ನಾನು ಸಿಗರೇಟ್ ಸೇದಲ್ಲ, ಇವ್ರ ಕೈಂಡ್ ಇನ್ಫಾರ್ಮೇಷನ್. ಸಿನಿಮಾಗಳಲ್ಲಿ ಯಾವುದೋ ಕ್ಯಾರೆಕ್ಟ್ರಿಗೆ ಇದನ್ನಿಟ್ರೆ ನೋಡೋರಿಗೆ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಸೀನು ಅನ್ಕೋತಾರೆ. ಆ ರೀತಿಯಾಗಿ ಮ್ಯಾಜಿಕ್ ಸರ್, ಮ್ಯಾಜಿಕ್ ವಾಚ್ ಆಯ್ತಲ್ಲ. ಮ್ಯಾಜಿಕ್ ವಾಚ್ ಆಯ್ತು. ನೀವು ವಾಚ್ ಕಟ್ಟಿದ್ದೀರಿ, ನಿಮ್ಮದು ಎಲೆಕ್ಟ್ರಾನಿಕ್ ವಾಚು. ನನ್ನ ವಾಚಲ್ಲಿ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ನಿಮ್ಮ ಹತ್ರ ಇದ್ದಿದ್ರೆ ನೋಡ್ತಾ ಇದ್ದೆ. ಈಗಿಲ್ಲಿ
ನೀವು 10 ಒಳಗಡೆ ಒಂದು ನಂಬರ್ ಹೇಳಿ. ಓಕೆ, ನೋಡಿ ಇಲ್ಲಿ ಟೈಮ್ ಎಷ್ಟು? 5 ಗಂಟೆ 5 ನಿಮಿಷ. ಸೆಕೆಂಡ್ ನೀಡ್ಲ್ ಎಲ್ಲಿ ಹೋಗ್ತಾ ಇದೆ? 3 ಹತ್ರ ಹೋಗ್ತಾ ಇದೆ. ಹೌದು. ನೀವು ಸುಮ್ಮನೆ ಸ್ಟಾಪ್ ಅಂತ ಹೇಳಿ ಒಂದ್ಸತಿ. ಸ್ಟಾಪ್. ಜ್ವರ ಹೇಳಿ. ಸ್ಟಾಪ್. ನಿಂತೋಯ್ತು. ನೀವು ಮೂವ್ ಅನ್ನೋವರೆಗೂ ಮೂವ್ ಆಗಲ್ಲ ಅದು. ಅಮೇರಿಕಾದಲ್ಲಿ ಈ ಥರ ದೊಡ್ಡ ದೊಡ್ಡ ಫಂಕ್ಷನ್ಗಳು ನಡೆಯುವಾಗ ದೊಡ್ಡ ದೊಡ್ಡ ಕ್ಲಾಕೇ ನಿಲ್ಲಿಸ್ಬಿಡ್ತೀವಿ. ಇಲ್ಲಿ ಯಾವ ಕ್ಲಾಕನ್ನು ಬೇಕು, ಯಾರೇ ಕ್ಲಾಕ್ ತಿಂದು ಕೊಟ್ಟರು ನಿಲ್ಲಿಸಬಲ್ಲೆ ನಾನು. ಇಲ್ಲಿ ಕೈ ಹಿಡಕ್ಕೆ ಹೋಗಲ್ಲ. ನೀವು ಹಾಗೆ ಸುಮ್ಮನೆ ಇದೆ ಮೂವ್ ಅಂದರೆ ತಿರ್ಗಾ ಮೂವ್ ಆಗುತ್ತೆ ಅದು. ಚೆಕ್ ಮಾಡಿ ಒಂದ್ಸತಿ. ಇಟ್ಸ್ ಮೂವಿಂಗ್ ನೋಡಿ. ಸ್ಟಾಪ್. ಆಗಲ್ಲ, ಮ್ಯಾಜಿಕ್ ಕಲ್ತಿರ್ಬೇಕು. ಟ್ರೈ ಮಾಡಿದ್ರಲ್ಲ, ಬಟ್ ನನ್ನ ಹತ್ರ ಬಂದು ಕಲೀರಿ ಮ್ಯಾಜಿಕ್ ಹೇಳ್ಕೊಡ್ತೀನಿ. ನೀವು ಯಾರು ವಾಚನ್ ಬೇಕಾದ್ರೂ ನಿಲ್ಲಿಸ್ಬೋದು. ಹಂಗೆ. ಎಸ್, ಎಲ್ಲರ ಸಮಯನೂ ನಿಮ್ಮ ಹತ್ರನೇ ಇದೆ. ಹಂಗೆ ಅನ್ಕೋಬಹುದು. ಎಲ್ಲರ ಈಗ ಈ ಕಡೆ ಡೈರೆಕ್ಷನ್ಗೆ, ಈ ಕಡೆ ಆಕ್ಟಿಂಗ್ಗೆ, ಈ ಕಡೆ ವೆರಿ ಗುಡ್ ಯಾರ್, ವೆರಿ ಚೆನ್ನಾಗಿ ಲಿಂಕ್ ಮಾಡ್ತೀರಾ. ವೆರಿ ನೈಸ್. ಸೊ ನಮ್ಮ ಸಮಯ, ಎಲ್ಲ ಸಮಯನೂ ನೀವು ಕಿತ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀರಲ್ಲ, ಹಂಗಾಗಿ ಎಲ್ಲ ಕಡೆನೂ ಆಕ್ಟಿವ್ ಆಗಿದ್ದೀರಾ. ನಮಗೂ ಸ್ವಲ್ಪ ಸಮಯಗಳನ್ನ ಕೊಡಿ ಸರ್. ಇನ್ನೊಂದು ಈ ಮನೆಯದು ವಿಶೇಷ ತೋರಿಸ್ತೀನಿ. ಇಷ್ಟೇನಾ ಈ ವಾಚಲ್ಲಿ ಮ್ಯಾಜಿಕ್? ಬೇಕಾದಷ್ಟಿದೆ. ಇದೊಂದಿದೆ ಆಕ್ಚುಲಿ, ಇದ್ರದ್ದೇನು ತಮ್ಮ ತೋರಿಸ್ತೀನಿ. ಆಮೇಲೆ ಇದು ನೋಡಿ, ಇದು ತುಂಬಾ ನೋಡಿ, ಇದು ನನ್ನ ಇತ್ತೀಚಿನ ಸಿನಿಮಾ. ಆಗೋದಿಲ್ಲ ಒಳ್ಳೇದಕ್ಕೆ. ನಾನು ಅದರಲ್ಲಿ ಒಂದು ಮೈನ್ ಹೀರೋ ಆಗಿ ಮಾಡಿದೆ. ಐ ಆ್ಯಕ್ಟೆಡ್ ಆಸ್ ಎ ಆರ್ಚರ್. ಈ ಬಿಲ್ಲು ಬಾಣ ಬಿಡೋರು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಆ ಪಾತ್ರ. ಆ್ಯಂಡ್ ಆಲ್ಸೋ ಐ ಆಮ್ ಎ ಹೋಮ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ. ಅವಳನ್ನ ಬಿಡಿಸ್ಕೊಂಬರಕ್ಕೆ ನಾನೇನೇ ಹೋಗಿ ಅವ್ರ ಜೊತೆ ಎಲ್ಲ ಫೈಟ್ ಮಾಡಿ, ಕಮರ್ಷಿಯಲ್ ಆಸ್ಪೆಕ್ಟೇ, ಅವಳನ್ನ ಬಿಡಿಸ್ಕೊಂಬರೋ ಕತೆ ಆಗೋದೆಲ್ಲ ಒಳ್ಳೇದಕ್ಕೆ. ಇದೇನು ಮೊಮೆಂಟೋಸ್ ಆ ಸಿನಿಮಾಗೆ ಮಾಡಿಸಿರೋದು? ಇದು ಸುಮ್ಮನೆ ಹೌದು, ನನ್ನ ಪ್ರತಿಯೊಂದು ಸಿನಿಮಾದ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡಿಸಿಟ್ಕೋತೀನಿ. ಯೂಶುವಲಾಗಿ ಯಾರಾದ್ರೂ ಒಂದು ನೋಡಿದ ತಕ್ಷಣ ಕಾಣಿಸುತ್ತೆ, ಇಲ್ಲ ಆ ತರ ಅಲ್ಲ, ಒಂದ್ ರೀತಿಯಾಗಿ ಎಲ್ಲ ಮ್ಯಾಜಿಕ್ ತರಾನೇ. ಪ್ರಪಂಚನೇ ಗಿರ್ಗಿಟ್ಲೆ ಆಡಿಸ್ತಾ ಇದ್ರಲ್ಲ ಸರ್ ನಿಮ್ ಕೈಯಲ್ಲಿ. ಇದ್ರ ಸ್ಪೆಷಾಲಿಟಿ ಏನಂದ್ರೆ, ಇದು ತಾಕೇ ಇಲ್ಲ ಭೂಮಿಗೆ. ದೇರ್ ಇಸ್ ಎ ಗ್ಯಾಪ್. ಜಗತ್ತು ಕೂಡ ಹೀಗೆ ಇದೆ. ಜಗತ್ತಿಗೆ ಯಾವುದೇ ಸಪೋರ್ಟ್ ಇಲ್ಲ. ಇಡೀ ಭೂಮಿ ಆಕಾಶದಲ್ಲಿ ಸುತ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಸುತ್ತಾ ಇದೆ. ಹಾಗೆ ಈ ಭೂಮಿ ಕೂಡ ಇಡೀ ವರ್ಷದ 365 ದಿವಸ ಕೂಡ ಸುತ್ತಾನೇ ಇರುತ್ತೆ. ನೋಡಿ, ಜಸ್ಟ್ ನಿಮ್ಗೆ ತೋರಿಸ್ತೀನಿ ವಿಚಿತ್ರ ನೋಡಿ. ಭೂಮಿ ತರನೇ ಸುತ್ತಾ ಇರುತ್ತೆ. ಮಕ್ಳಿಗೆ ಈ ತರದ ವಿಷಯಗಳೆಲ್ಲ ವಿಸ್ಮಯ ಅನ್ಸುತ್ತೆ, ನಮ್ಗೇನೆ ವಿಸ್ಮಯ ಅನ್ಸುತ್ತೆ. ಇದು ಅಷ್ಟೇ ಸ್ಪೆಷಲ್ ಕ್ಲಾಕ್. ಯು ಮೇ ಲೈಕ್ ಇಟ್. ಇದು ಆ ಕ್ಲಾಕ್ನೇ ತೊಗೊಂಡ್ಬಂದು ಅಕ್ಷರಗಳನ್ನೆಲ್ಲ ಅಂಟಿಸಿ ಅದ್ರ ಮಧ್ಯಕ್ಕೆ ನಾವು ಕ್ಲಾಕ್ ಫಿಕ್ಸ್ ಮಾಡಿರೋದು. ಇದಕ್ಕೆ ಬೇರೆ ಫ್ರೇಮ್ ಅಂತಿಲ್ಲ, ಏನು ಕ್ಯಾಪ್ ಇಲ್ಲ, ಏನೂ ಇಲ್ಲ. ನೋಡಿ, ನಥಿಂಗ್ ಇಸ್ ದೇರ್. ಗೋಡೆಗೆ ಎಲ್ಲ ಅಂಟಿಸಿರೋದು. ಟೈಮು ನೋಡ್ಬೋದು. ರಾತ್ರಿ ಹೊತ್ತು ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಈ ಲೈಟ್ ಅದ್ರ ಮೇಲೆ ಬಿದ್ದಾಗ ಇಟ್ ಲುಕ್ಸ್ ವೆರಿ ಅಟ್ರಾಕ್ಟ್. ಮನೇನೆ ಫುಲ್ಲು ಮ್ಯಾಜಿಕ್ ಇದೆಯಲ್ಲ ಸರ್. ನಿಮ್ಮ ನೈಟಲ್ಲಿ ಅದೊಂಥರ ಚೇಂಜ್ ಆಗ್ತಾ ಇರುತ್ತದು. ಕಲರ್ ಚೇಂಜ್ ಆಗ್ತಿರುತ್ತೆ, ಪ್ಯಾಟರ್ನ್ ಚೇಂಜ್ ಆಗ್ತಿರುತ್ತೆ. ನಿಮ್ಗೊಂಥರ ಮಜಾ ಸಿಗುತ್ತೆ. ಎಲೆಕ್ಟ್ರಿಕ್ ಅಂದ್ರೆ ನಂಗನ್ಸುತ್ತೆ ಕೌಶಿಕ್ ಸರ್ ಎಲ್ಲ ಚೂಸ್ ಮಾಡೋದು ಸ್ಪೆಷಲ್ ಆಗಿರೋದು ಮಾತ್ರ ಅನ್ಸುತ್ತೆ. ಒಂದ್ ರೀತಿಯಾಗಿ ಅಟ್ರಾಕ್ಟ್ ಆಗಿರ್ಬೇಕು, ಕಲರ್ಫುಲ್ ಆಗಿರ್ಬೇಕು. ಹೌದು, ಆ ಥರನೇ. ಎಸ್. ಇದು ನಿಮ್ಗಾಗಲೇ ಹೇಳಿದ ಹಾಗೆ ನಾನು ಐ ಟೋಲ್ಡ್ ಯು, ಅದು ಇತ್ಲ ಕಡೆ ಪ್ರಪಂಚ. ಸೊ ಪ್ರಪಂಚದ ನೆನಪಾಗಿ ಯಾವ್ಯಾವ ಖಂಡಗಳಿಗೆ ಹೋಗಿದ್ದೀನಿ, ಯಾವ್ಯಾವ ಖಂಡಗಳಲ್ಲಿ ಯಾವ್ಯಾವ ದೇಶ ನೋಡಿದ್ದೀನಿ, ಅದು ನನಗೊಂದು ಐಡಿಯಾ ಬರುತ್ತೆ. ಹೋಗಿಲ್ಲದೆ ಇರೋ ದೇಶಗಳು ಸುಮಾರಿದೆ. ಅದಕ್ಕೆ ನೆಕ್ಸ್ಟ್ ಇಯರೇ ಪ್ಲ್ಯಾನ್ ಮಾಡ್ಕೋತಾ ಇರುತ್ತೆ. ಆಮೇಲೆ ಇದು ನನಗೆ ಸುಮ್ಮನೆ ಒಂಥರ, ನಂಗೆ ಚಿಕ್ಕ ವಯಸ್ಸಲ್ಲಿ ಕೇಳಿದ್ನಲ್ಲ, ಶೀಟ್ ಮನೆಗಳಲ್ಲೆಲ್ಲ ಬೆಳೆದವನು, ಶ್ರೀಮಂತಿಕೆ ನೋಡಿರಲಿಲ್ಲ. ಹಾಗಾಗಿ ನನಗೆ ಈ ಜೇಮ್ಸ್ ಬಾಂಡ್ ಪಿಕ್ಚರ್ಗಳು ನೋಡ್ತಿದ್ದಾಗ ಒಂಥರ ಕನಸು. ಆ ಜೇಮ್ಸ್ ಬಾಂಡಲ್ಲಿ ಅವ್ನು ಕುತ್ಕೊಂಡು ಸುಮ್ಮನೆ ಹಿಂಗಂದ್ರೆ ಕರ್ಟನ್ ಓಪನ್ ಆಗುತ್ತೆ, ಮಂಚ ಸುತ್ಕೊಂಡು ಬರುತ್ತೆ. ಆಮೇಲೆ ಹಿಂಗಂದ್ರೆ ಬಟನಲ್ಲಿ ಹಾಗೆ ಕಾಫಿ ಈಚೆ, ಇದೆಲ್ಲ ನೋಡಿ ಇದನ್ನು ಆಗುತ್ತಾ ಇದೆ. ಅದೆಲ್ಲ ಆಸೆ, ಇದಾಗುತ್ತಾ ಅಂತ. ಬಟ್ ಭಗವಂತ ಕೊಟ್ಟ ಕಾಲಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಭಗವಂತ ಅವಕಾಶ ಕೊಟ್ಟ. ಇವತ್ತು ನನಗೆ ನೋಡಿ ಅದೆಲ್ಲ ಅದೇ ಥರ ನಾನು ಹೀಗೆ ಮಾಡಿದ್ರೆ ತನಗೆ ತಾನೇ ಅದು ಓಪನ್ ಆಗುತ್ತೆ. ಎಸ್, ನಂತರ ಅಲ್ಲಿ ಹೊರಗಡೆ ಹೋಗಿ ನಾನು ಏನು ಕೆಲಸ ಇದೆ ಮುಗಿಸ್ಕೊಂಬಂದು ಅಗೇನು ಒಳಗಡೆ ಬಂದು ನಾನು ಮತ್ತೆ ಕ್ಲೋಸ್ ಮಾಡಿದ್ರೆ ಜಸ್ಟ್ ಇಟ್ ವಿಲ್ ಕ್ಲೋಸ್. ಈ ಥರ ಇಡೀ ಮನೆಯನ್ನೆಲ್ಲ ನಾನು ಎಲೆಕ್ಟ್ರಾನಿಕ್ ಮಾಡ್ಕೊಂಡಿದ್ದೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.